ಇತ್ತೀಚೆಗೆ ಸಿಕ್ಕಾಪಟ್ಟೆ ಚರ್ಚೆಯಾದಂತಹ ವಿಚಾರ ರಾಜ್ಯ ರಾಜಕೀಯದಲ್ಲಿ, ಅದರಲ್ಲೂ ವಿಧಾನ ಪರಿಷತ್ ಚುನಾವಣೆ ರಿಸಲ್ಟ್ ಬಂದ ಮೇಲೆ ಈ ಅಡ್ಡ ಮತದಾನದ ವಿಚಾರ. ಬಿಜೆಪಿಯಲ್ಲಿ ಒಂದಷ್ಟು ಶಾಸಕರುಗಳು ಅಡ್ಡ ಮತದಾನ ಮಾಡ್ತಾರೆ, ಬಿಜೆಪಿಯ ವಿರುದ್ಧವೇ ಮತದಾನ ಮಾಡೋದು. ಅದರ ಜೊತೆಗೆ JDSನ ಒಂದಷ್ಟು ಶಾಸಕರು ಅಡ್ಡ ಮತದಾನ. ಇದು ಬಿಜೆಪಿಯಲ್ಲಿ ಸಿಕ್ಕಾಪಟ್ಟೆ ಚರ್ಚೆಗೂ ಕಾರಣ ಆಗುತ್ತೆ. ಈ ಆಣೆ ಪ್ರಮಾಣದ ವಿಚಾರ ಸಿಕ್ಕಾಪಟ್ಟೆ ತಾರಕಕ್ಕೇರುತ್ತೆ. ಅದಾದ ಮೇಲೆ ವಿಜಯೇಂದ್ರ ಅವರು ಧರ್ಮಸ್ಥಳಕ್ಕೆ ಬನ್ನಿ, ಸಭೆ ಮಾಡಿ ಅಲ್ಲಿ ಆಣೆ ಪ್ರಮಾಣ ಮಾಡೋಣ ಅನ್ನುವಂತಹ ವಿಚಾರ. ಅದಾದಮೇಲೆ ವಿಜಯೇಂದ್ರ ಅದರ ಜೊತೆಗೆ ವಿಪಕ್ಷ ನಾಯಕರಾದಂಥ R ಅಶೋಕ್ ಅವರು ಹೈಕಮಾಂಡ್ ಡೆಲ್ಲಿಗೆ ಭೇಟಿ ಕೊಡ್ತಾರೆ. ಅಲ್ಲಿ ವರದಿಯನ್ನು ಕೂಡ ಸಲ್ಲಿಸಿ ಅಲ್ಲಿ ಮುಲಾಜಿಲ್ಲದೆ ಕ್ರಮ ತೆಗೆದುಕೊಳ್ಳಿ ಅಂತಲೂ ಕೂಡ ಹೇಳಿ, ಅದಾದ ಮೇಲೆ ಧರ್ಮಸ್ಥಳಕ್ಕೆ ಬಂದು ಮಂಜುನಾಥನ ಆಶೀರ್ವಾದವನ್ನು ಪಡ್ಕೊಂಡು ಬರ್ತಾರೆ. ಇದೆಲ್ಲ ಆದಮೇಲೆ ಈ ಅಡ್ಡ ಮತದಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯೇಂದ್ರ ಅವರಿಗೆ CT ರವಿ ಅವರು ತನಿಖಾ ವರದಿಯನ್ನು ಸಲ್ಲಿಸಿದ್ದಾರೆ. ಈಗ ಸರದಿ ಯಾರು ಅಡ್ಡ ಮತದಾನ ಮಾಡಿದ್ದಾರೆ, ಅಂಥ ಶಾಸಕರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡ್ತಾರಾ ಅನ್ನೋದೇ ಈಗಿರುವಂತಹ ಯಕ್ಷ ಪ್ರಶ್ನೆ. ಯಾಕಂದರೆ ಈಗ ಉಚ್ಚಾಟನೆ ಮಾಡಿದ್ರೆ ಖಂಡಿತ ಮುಂದಿನ ದಿನಗಳಲ್ಲಿ ಈ ರೀತಿಯ ಕೆಲಸ ಮತ್ತೆ ಆಗಲ್ಲ, ಮತ್ತೆ ಯಾವ ಶಾಸಕರು ಕೂಡ ರಿಪೀಟ್ ಮಾಡಲ್ಲ. 2028ಕ್ಕೆ ಕಮಲ ಅರಳಬೇಕು ಕರ್ನಾಟಕದಲ್ಲಿ ಅಂತ ಹೇಳಿದ್ರೆ ಈಗಿನಿಂದಲೇ ರಾಜ್ಯ ಬಿಜೆಪಿ ಮತ್ತಷ್ಟು ಸ್ಟ್ರಾಂಗ್ ಆಗಬೇಕಾಗತ್ತೆ. ಯಾಕಂದರೆ ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ ಅವರ ಕಾರ್ಯವೈಖರಿಯ ಬಗ್ಗೆನೇ ಸಾಕಷ್ಟು ಅಸಮಾಧಾನ ಇದೆ. ಅವರ ಪಕ್ಷದಲ್ಲಿದ್ದಂಥವರ ಕಾರ್ಯಕರ್ತರುಗಳು, ನಾಯಕರೇ ವಿಜಯೇಂದ್ರ ಅವರ ಕಾರ್ಯವೈಖರಿಯ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ವಿಜಯೇಂದ್ರ ಅವರ ಕೆಲಸದ ಬಗ್ಗೆ ತೃಪ್ತಿ ಇಲ್ಲ. ಅದರ ಜೊತೆಗೆ R ಅಶೋಕ್ ಅವರು ವಿಪಕ್ಷ ಸ್ಥಾನದಲ್ಲಿ ಕೂರೋದು ಬೇಡ, ಅವರು ಸಮರ್ಥರಿಲ್ಲ ಅನ್ನುವ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಹಾಗಾಗಿ ಒಂದಷ್ಟು ಬದಲಾವಣೆಗಳನ್ನು ಮಾಡಿಕೊಳ್ಳಿಲ್ಲ ಅಂತ ಹೇಳಿದ್ರೆ ಖಂಡಿತ ಬಹಳ ಸಮಸ್ಯೆ ಆಗುತ್ತೆ ರಾಜ್ಯ ಬಿಜೆಪಿಗೆ. ಈ ಅಡ್ಡ ಮತದಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯೇಂದ್ರ ಅವರಿಗೆ ತನಿಖಾ ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ CT ರವಿ. ಬಿಜೆಪಿ ಕಚೇರಿಯಲ್ಲಿ ನಿನ್ನೆ ಸಲ್ಲಿಕೆ ಮಾಡಿದ್ದು BY ವಿಜಯೇಂದ್ರ ಹಾಗೆ CT ರವಿ ಇಬ್ಬರೂ ಕೂಡ ಒಂದಷ್ಟು ಪ್ರತ್ಯೇಕವಾಗಿ ಚರ್ಚೆ ಕೂಡ ಮಾಡಿದ್ದಾರೆ. ಅಡ್ಡ ಮತದಾನ ಪ್ರಕರಣದ ತನಿಖೆ ನಡೆಸಿದ್ದಾರೆ CT ರವಿ ಅವರ ನೇತೃತ್ವದ ಸತ್ಯ ಶೋಧನಾ ಸಮಿತಿ. ನಿನ್ನೆ ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ ಅವರಿಗೆ ವರದಿ ಕೂಡ ಸಲ್ಲಿಕೆ ಮಾಡಿದ್ದಾರೆ. ಪರಿಷತ್ ಸದಸ್ಯರಾದಂತಹ CT ರವಿ ಅವರು, ಶಾಸಕ ಮಹೇಶ್ ತೆಂಗಿನಕಾಯಿ, ಅದರ ಜೊತೆಗೆ N ಮಹೇಶ್ ಅವರ ನೇತೃತ್ವದ ತ್ರಿಸದಸ್ಯ ಸಮಿತಿ ಆಂತರಿಕ ಸತ್ಯ ಶೋಧನೆಯನ್ನು ನಡೆಸಿದೆ. ಸೊ ಹಾಗಾಗಿ ಒಂದಷ್ಟು ಶಂಕೆ ಇರಬಹುದು, ಸಾಂದರ್ಭಿಕ ಸಾಕ್ಷಿಗಳಿರಬಹುದು, ಅದರ ಮೂಲಕಗಳಿಂದ ಕೆಲವೊಂದಿಷ್ಟು ಬೇರೆ ಬೇರೆ ಮೂಲಗಳಿಂದ ಸಂಗ್ರಹಿಸಿದಂಥ ಮಾಹಿತಿ, ಅನುಮಾನ ಇದ್ದಂತಹ ಶಾಸಕರಿಂದ ಪಡೆದಂತಹ ಮಾಹಿತಿಯನ್ನು ಆಧರಿಸಿ ವರದಿಯನ್ನು ಕೂಡ ಸಿದ್ಧಪಡಿಸಿದ್ದಾರೆ. ಸೊ ಈ ಮಧ್ಯಂತರ ವರದಿಯನ್ನು ಬಿಜೆಪಿ ಕಚೇರಿಯಲ್ಲಿ ಸಲ್ಲಿಕೆ ಮಾಡಿದ್ದು, ಅದಾದ ಬಳಿಕ BY ವಿಜಯೇಂದ್ರ ಹಾಗೆ CT ರವಿ ಇಬ್ಬರೂ ಕೂಡ ಪ್ರತ್ಯೇಕವಾಗಿ ಚರ್ಚೆಯನ್ನು ಕೂಡ ನಡೆಸಿದ್ದಾರೆ. 4 ದಿನಗಳ ಕಾಲ ಆಂತರಿಕ ತನಿಖೆ ನಡೆಸಿದ ಸಮಿತಿ ಒಟ್ಟು 3 ಪುಟಗಳ ವರದಿಯನ್ನು ಸೀಲ್ಡ್ ಕವರ್ನಲ್ಲಿ ಸಲ್ಲಿಕೆ ಮಾಡಿದೆ. ಮೈತ್ರಿ ಪಕ್ಷಗಳಿಂದ 12 ಶಾಸಕರು ಅಡ್ಡ ಮತದಾನ ಮಾಡಿದ್ದಾರೆ. JDS ಬಿಜೆಪಿಯಿಂದ ಅಡ್ಡ ಮತದಾನ ಮಾಡಿರುವುದು 12 ಶಾಸಕರು. ಅದರ ಪೈಕಿ 1 ಮತ ಅಸಿಂಧು ಆಗಿದೆ ಅದರ ಪೈಕಿ. ಸೊ ಅಲ್ಲಿಗೆ 11 ಜನ. ಸೊ ಬಿಜೆಪಿಯಿಂದ 1 ಅಸಿಂಧು ಮತ. ಸೊ 4 ಅಡ್ಡ ಮತದಾನ ಆಗಿದೆ ಅಂತಲೂ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಸೊ ಇದರ ಹೊರತಾಗಿ ಉಳಿದ ಅಡ್ಡ ಮತಗಳು JDSನಿಂದಾಗಿದೆ. ಸೊ ಹಾಗಾಗಿ ಈಗ JDS ಕೂಡ ಯಾವ ರೀತಿ ಕ್ರಮ ತೆಗೆದುಕೊಳ್ಳುತ್ತೆ, ಕುಮಾರಸ್ವಾಮಿಯವರು ತಮ್ಮ ಶಾಸಕರ ವಿರುದ್ಧ ಅವತ್ತೇ ಹೇಳಿದ್ದಾರೆ, ಹೋಗೋರೆಲ್ಲ ಹೋಗ್ಬೋದು, ನಾನೇನು ಬಲವಂತ ಮಾಡಿ ಅವ್ರನ್ನೇನು ಹಿಡಿದು ಕೂರಿಸ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿ. ಸೊ ಹಾಗಾಗಿ ಈ ಅಡ್ಡ ಮತದಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ CT ರವಿ ಅವರ ನೇತೃತ್ವದ ತಂಡ ತ್ರಿಸದಸ್ಯ ಸಮಿತಿ ವರದಿಯನ್ನು ಕೂಡ ಕೊಟ್ಟಿರೋದ್ರಿಂದ ಸೊ ವಿಜಯೇಂದ್ರ ಅವರು ಅದನ್ನು ಹೈಕಮಾಂಡ್ ಗಮನಕ್ಕೆ ತಂದು ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅವರ ವಿರುದ್ಧ ಏನು ಕ್ರಮ ತೆಗೆದುಕೊಳ್ತಾರೆ ಕಾದು ನೋಡಬೇಕು.